ಹಲೋ ಎವ್ರಿವನ್. ಇಕನಾಮಿಯಲ್ಲಿ ನಾವು ಅನ್ಎಂಪ್ಲಾಯ್ಮೆಂಟ್ ಅನ್ನುವಂಥ ವಿಷಯದ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀವಿ ಡಿಸ್ಕಷನ್ನು ಅಲ್ವಾ. ನಿನ್ನೆ ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ಏನು, ಅದರ ಮುಖ್ಯವಾದ ವಿಷಯಗಳು ಏನೇನು, ಡಿಪೆಂಡೆನ್ಸಿ ರೇಷಿಯೋ, ಡೆಮೋಗ್ರಾಫಿಕ್ ಡಿವಿಡೆಂಡ್, ಡೆಮೋಗ್ರಾಫಿಕ್ ಡಿಸಾಸ್ಟರ್ ಯಾವಾಗ ಆಗುತ್ತೆ ಅನ್ನೋದೆಲ್ಲ ಡಿಸ್ಕಸ್ ಮಾಡಿದ್ದೇವೆ. ಈಗ ಯಾವುದೇ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಾದರೆ ಗವರ್ನೆನ್ಸ್ ಅಥವಾ ಅಡ್ಮಿನಿಸ್ಟ್ರೇಷನ್ನಲ್ಲಿ ನಮಗೆ ಡೇಟಾ ಬೇಕು. ಡೇಟಾಕ್ಕೆ ನಾವೇನು ಮಾಡಬೇಕಾಗತ್ತೆ, ಮೆಷರ್ಮೆಂಟ್, ಪವರ್ಟಿ ಮೆಷರ್ಮೆಂಟ್ ಸಹ ಮೊದಲು ಡಿಸ್ಕಸ್ ಮಾಡಿದ್ದೇವೆ. ಇನ್ಇಕ್ವಾಲಿಟಿ ಹೇಗೆ ಮೆಷರ್ ಮಾಡ್ತಾರೆ ಅಂತ ನೋಡಾಯಿತು. ಈಗ ಅನ್ಎಂಪ್ಲಾಯ್ಮೆಂಟ್, ಈಗ ನಿರುದ್ಯೋಗವನ್ನು ಅಳೆಯೋದು ಅಂತಂದರೆ ಯಾರಿಗೆ ಕೆಲಸ ಇಲ್ಲ ಒಬ್ಬೊಬ್ಬರನ್ನು ಕರೆದು ಅವರನ್ನು ಎಣಿಸೋದಲ್ಲ. ಒಬ್ಬ ವ್ಯಕ್ತಿಗೆ ವರ್ಷದಲ್ಲಿ ಕೆಲವೇ ದಿನ ಕೆಲಸ ಸಿಗ್ತಾ ಇದೆಯಾ, ವಾರದಲ್ಲಿ ಕೆಲವೊಂದು ವಾರ ಕೆಲಸ ಸಿಗ್ತಾ ಇದೆಯಾ, ಅಥವಾ ಒಂದು ದಿವಸದಲ್ಲಿ ಕಂಪ್ಲೀಟ್ ಅವನಿಗೆ ಯಾವಾಗ ಬೇಕಾಗಿತ್ತು ಆವಾಗ ಕೆಲಸ ಸಿಗ್ತಾ ಇದೆಯಾ. ಸೊ ಈ ರೀತಿ ಬೇರೆ ಬೇರೆ ವಿಧಾನ ಇದೆ. ಹಾಗಾಗಿ ಇಲ್ಲಿ ಒಂದೇ ಮೆಥಡ್ ಅಂತ ಇಲ್ಲ, ಬೇರೆ ಬೇರೆ ಮೆಥಡ್ ಇದೆ. ಅದನ್ನು ನಾವಿಲ್ಲಿ ನೋಡ್ತಾ ಹೋಗ್ತಿದ್ದೇವೆ. ಮತ್ತು ಇದನ್ನು ಹೇಗೆ ಕಲೆಕ್ಟ್ ಮಾಡ್ತಾರೆ, ಮೆಷರ್ಮೆಂಟ್ ಅಂತಂದರೆ ಇಲ್ಲಿ ಡೇಟಾ ಹೇಗೆ ಕಲೆಕ್ಟ್ ಮಾಡ್ತಾರೆ ಅಂತಂದರೆ ಸ್ಯಾಂಪಲ್ ಸರ್ವೆ, ಸಮೀಕ್ಷೆ. ಪ್ರತಿಯೊಂದು ಕುಟುಂಬದ ಹತ್ರನೂ ಹೋಗಿ ಪ್ರತಿಯೊಬ್ಬರನ್ನ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ಯಾಂಪಲ್ ಸರ್ವೆ ನಡೆಸ್ತಾರೆ. ಇದು ಸೆನ್ಸಸ್ ಅಲ್ಲ, ಇದು ಸರ್ವೆ. ಸೆನ್ಸಸ್ ಅಂತಂದರೆ ಪ್ರತಿ ಮನೆಗೆ ಹೋಗಿ ಜನಗಣತಿ ಅಂತ ಹೇಳ್ತೀವಲ್ವ, ಅದು ಸೆನ್ಸಸ್. ಆದರೆ ಇದು ಸರ್ವೆ, ಸಮೀಕ್ಷೆ. ಇಲ್ಲೇನು ಮಾಡ್ತಾರೆ, ರೆಪ್ರೆಸೆಂಟೇಟಿವ್ ಹೌಸ್ ಹೋಲ್ಡ್ಸ್ ಅಂತಂದರೆ ಒಂದು ರೆಪ್ರೆಸೆಂಟೇಷನ್ ತಗೊಳ್ಳೋದು. ದೇಶದ ವಿವಿಧ ಪ್ರದೇಶಗಳಿರಬಹುದು, ಜನಸಮೂಹ ಇರ್ಬೋದು, ಅದನ್ನು ಪ್ರತಿನಿಧಿಸುವಂತಹ ಕೆಲವು ಕುಟುಂಬಗಳನ್ನು ಆಯ್ಕೆ ಮಾಡಿ ಅವರಿಂದ ಮಾಹಿತಿಯನ್ನು ಪಡಿತಾರೆ. ಆ ಮಾದರಿಯಲ್ಲಿ ಅಥವಾ ಆ ಒಂದು ಮಾಡೆಲಲ್ಲಿ ಸಿಕ್ಕಂಥ ಮಾಹಿತಿಯನ್ನು ಇಡೀ ದೇಶಕ್ಕೆ ಅಪ್ಲೈ ಮಾಡ್ತಾರೆ, ಡೇಟಾ ಕಲೆಕ್ಟ್ ಮಾಡ್ತಾರೆ. ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತಾರೆ, ಎಕ್ಸ್ಟ್ರಾಪೊಲೇಷನ್. ಸೊ ಆ ರೀತಿ ಅದರ ಮೂಲಕ ಇಡೀ ದೇಶಕ್ಕೆ ನ್ಯಾಷನಲ್ ಲೆವೆಲಲ್ಲಿ ಎಸ್ಟಿಮೇಟ್ ಮಾಡ್ತಾರೆ. ಮುಖ್ಯವಾಗಿ ಇದನ್ನು ನಡೆಸೋದು NSO, MOSPI. ಮೊದಲು ಸಹ ಇದರ ಬಗ್ಗೆ ಕೇಳಿದ್ದೀರಿ. ಸೊ ಆ ರೀತಿ ಡೇಟಾವನ್ನು ಕಲೆಕ್ಟ್ ಮಾಡ್ತಾರೆ. ಈಗ ಯಾವ್ಯಾವ ರೀತಿ ಡೇಟಾ ಸಿಗುತ್ತೆ ನಮಗೆ ಅಂತ ನೋಡ್ತಾ ಹೋಗಬೇಕು. ಅಂದರೆ ನಿರುದ್ಯೋಗವನ್ನು ಅಳಿಲಿಕ್ಕೆ ಯಾವ್ಯಾವ ವಿಧಾನ ಇದೆ. ಮೊದಲನೇದು ಯೂಶುವಲ್ ಸ್ಟೇಟಸ್, 1 ಇಯರ್ ಪರ್ಸ್ಪೆಕ್ಟಿವ್ ಅಂತ ಕನ್ಸಿಡರ್ ಮಾಡೋದು. ನಂತರ ಈಗ ನಾವೇನು ಮಾಡ್ತಾ ಇದ್ದೇವೆ, ನಿರುದ್ಯೋಗವನ್ನು ಅಳಿತಾ ಇದ್ದೇವಲ್ವಾ. ಸೊ ಅಳಿಯೋದನ್ನು ಒಂದೋ ವಾರ್ಷಿಕವಾಗಿ ನೋಡಬಹುದು ಇಯರ್ ಲೆವೆಲಲ್ಲಿ, ಅಥವಾ ಇನ್ನೊಂದು ವೀಕ್ಲಿ ಸ್ಟೇಟಸ್ ನೋಡಬಹುದು, ಅಥವಾ ಡೇಲಿ ಸ್ಟೇಟಸ್ಸು ಪ್ರತಿದಿನ ಹೇಗಿದೆ. ಸೊ ಇಯರ್ಲಿ, ವೀಕ್ಲಿ, ಡೇಲಿ ಈ ರೀತಿ ನಾವು ವಿವರವನ್ನು ಕಲೆಕ್ಟ್ ಮಾಡಬಹುದು. ಯೂಶುವಲ್ ಸ್ಟೇಟಸ್ಸು ಸಾಮಾನ್ಯವಾಗಿ ಏನು ಮಾಡ್ತಾರೆ, ಒಂದು ವರ್ಷದಲ್ಲಿ 1 ಇಯರ್ ಪರ್ಸ್ಪೆಕ್ಟಿವ್ ತಗೊಳ್ತಾರೆ. ಇಲ್ಲಿ ಲಾಂಗ್ ಟರ್ಮ್ ಎಂಪ್ಲಾಯ್ಮೆಂಟ್ ಸಿಚುವೇಶನ್. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ವರ್ಷದಲ್ಲಿ ಕೆಲವು ತಿಂಗಳು ಮಾತ್ರ ಕೆಲಸ ಸಿಗುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಆ ವ್ಯಕ್ತಿಗೆ ಜನವರಿಯಿಂದ ಡಿಸೆಂಬರ್ ಒಂದು ವರ್ಷದ 12 ತಿಂಗಳ ಅವಧಿಯಲ್ಲಿ ಜೂನ್, ಜುಲೈ, ಆಗಸ್ಟ್ 3 ತಿಂಗಳು ಕೆಲಸ ಸಿಗ್ತಾ ಇದೆ. ಹಾಗಾದರೆ ಅವನು ಇಂತಿಷ್ಟು ದಿನ ಕೆಲಸ ಮಾಡಿದರೆ ಅವನು ಉದ್ಯೋಗ ಅಂತ ಪರಿಗಣಿಸಬಹುದು ಅಂತ ಕೆಲವರು ಹೇಳ್ತಾರೆ ಅಲ್ವಾ. ಅಂದರೆ ಆ್ಯಕ್ಚುಲಿ ಇಲ್ಲಿ ಪ್ರಿನ್ಸಿಪಲ್ ಸ್ಟೇಟಸ್ ಮತ್ತು ಸಬ್ಸಿಡಿಯರಿ ಸ್ಟೇಟಸ್ ಏನಾಗ್ತಾ ಇದೆ. ಪ್ರಿನ್ಸಿಪಲ್ ಸ್ಟೇಟಸ್ಸು ಅಂತಂದರೆ ಈಗ ವರ್ಷದ ಪ್ರಮುಖ ಅವಧಿಯಲ್ಲಿ ಕೆಲಸ ಮಾಡೋದು. ಆಮೇಲೆ ಸಬ್ಸಿಡಿಯರಿ ಸ್ಟೇಟಸ್ಸು ಅಂತಂದರೆ ಕಡಿಮೆ ಅವಧಿಯಲ್ಲಿ ಕೆಲಸ ಮಾಡೋದು. ಈಗ ನಂಬರ್ ಮೂಲಕ ಹೇಳೋದಾದರೆ, ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ವರ್ಷದಲ್ಲಿ ಕನಿಷ್ಠ, ಒಂದು ವರ್ಷ ಅಂತಂದರೆ 365 ದಿನ ಅಲ್ವಾ. ಈ ಒಂದು ವರ್ಷದಲ್ಲಿ ಕನಿಷ್ಠ 182 ದಿನಕ್ಕಿಂತ ಹೆಚ್ಚು ಕಾಲ ಸಕ್ರಿಯವಾಗಿ ಕೆಲಸದಲ್ಲಿದ್ದರೆ, ಲೇಬರ್ ಫೋರ್ಸ್ನಲ್ಲಿದ್ದರೆ ಅವನನ್ನು ಆ ಒಂದು ಲೇಬರ್ ಅಂತ ಕನ್ಸಿಡರ್ ಮಾಡಬಹುದು. ಈ 182 ದಿನಗಳಲ್ಲೂ ಸಹ 50% ಹೆಚ್ಚು ದಿನ ಕೆಲಸ ಸಿಕ್ಕಿದರೆ ಅದು ಪ್ರಿನ್ಸಿಪಲ್ ಸ್ಟೇಟಸ್ಸು. 182 ದಿನದಲ್ಲಿ 50%ಗಿಂತ ಜಾಸ್ತಿ ದಿನ ಕೆಲಸ ಸಿಕ್ಕಿದರೆ ಅದು ಪ್ರಿನ್ಸಿಪಲ್ ಸ್ಟೇಟಸ್ಸು. ಒಂದು ವೇಳೆ ಅಷ್ಟು ದಿನ ಸಿಕ್ಕಿಲ್ಲ,
ಕನಿಷ್ಠ 30 ದಿನ ಆದರೂ ಸಿಗ್ತಾ ಇದೆ ಕೆಲಸ ವರ್ಷದಲ್ಲಿ ಕನಿಷ್ಠ 30 ದಿನಗಳಾದರೂ ಕೆಲಸ ಸಿಕ್ಕಿದರೆ ಅದು ಸಬ್ಸಿಡಿಯರಿ ಸ್ಟೇಟಸ್ಸು. ಸೊ ಈ ಪ್ರಾಬ್ಲಮ್ ಏನಿದೆ ಹೇಳಿ ಇಲ್ಲಿ, ಈ ಥರ ಮೆಥಡನ್ನು ಫಾಲೋ ಮಾಡೋದ್ರಿಂದ 365 ದಿನದಲ್ಲಿ ಇಡೀ ವರ್ಷದಲ್ಲಿ 1 ತಿಂಗಳು ಅಂದರೆ ಒಂದು 30 ದಿನ ಈ ರೀತಿ ಕೆಲಸ ಮಾಡಿದ ವ್ಯಕ್ತಿಯನ್ನು ಸಹ ಉದ್ಯೋಗಿ ಅಂತ ಪರಿಗಣಿಸ್ತಾ ಇದ್ದಾರೆ. ಅವಾಗೇನಾಗುತ್ತೆ, ಸರ್ಕಾರದವರಿಗೆ ಹೆಲ್ಪ್ ಆಗುತ್ತೆ, ನಿರುದ್ಯೋಗ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋದೆಲ್ಲ ಹೇಳ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಶಾರ್ಟ್ ಡ್ಯೂರೇಷನ್ ವರ್ಕ್ ಕ್ಯಾನ್ ಸ್ಟಿಲ್ ಕ್ಲಾಸಿಫೈ ಅ ಪರ್ಸನ್ ಆ್ಯಸ್ ಎಂಪ್ಲಾಯ್ಡ್. 1 ತಿಂಗಳು ಕೆಲಸ ಮಾಡಿರಬಹುದು ಇಡೀ ವರ್ಷದಲ್ಲಿ, ಆಗಲೂ ಸಹ ಅವನು ಎಂಪ್ಲಾಯ್ಡ್ ಅಂತ ಹೇಳಿದರೆ ಅನ್ಎಂಪ್ಲಾಯ್ಮೆಂಟ್ ಮೇ ಬಿ ಅಂಡರ್ ಸ್ಟೇಟೆಡ್. ನಿಜವಾದ ನಿರುದ್ಯೋಗ ಸಮಸ್ಯೆ ನಮಗೆ ಆವಾಗ ಗೊತ್ತಾಗೋದಿಲ್ಲ. ಸರ್ಕಾರದ ಏನು ನಿರುದ್ಯೋಗ ಅಂತ ಹೇಳ್ತಾರೆ, ಅಂದರೆ ಹೆಡ್ಲೈನ್ ಅನ್ಎಂಪ್ಲಾಯ್ಮೆಂಟ್ ಅಂತೇನು ಹೇಳ್ತಾರೆ, ಅದೆಲ್ಲ ಇಂಥ ವಿಧಾನಗಳ ಮೇಲೆ ಇರುತ್ತೆ ಎಷ್ಟೋ ಸಾರಿ. ಹಾಗಾಗಿ ಇಂಥ ವಿಧಾನಗಳಲ್ಲಿ ಈ ಒಂದು ಸಮಸ್ಯೆ ಇದೆ. ಇದಾದಮೇಲೆ ಎರಡನೇದು ಕರೆಂಟ್ ವೀಕ್ಲಿ ಸ್ಟೇಟಸ್ 7 ಡೇ ಪರ್ಸ್ಪೆಕ್ಟಿವ್ ಅಂತ ಹೇಳ್ತಾರೆ. ಈ ವಿಧಾನದಲ್ಲಿ ಏನು ಮಾಡ್ತಾರೆ, ಕಳೆದ 1 ವಾರದ ಪರಿಸ್ಥಿತಿ ನೋಡ್ತಾರೆ. ಈ ಸಮೀಕ್ಷೆ ನಡೆಸೋಕ್ಕಿಂತ 1 ವಾರ ಹಿಂದೆ, ಹಿಂದಿನ 1 ವಾರ ಇರುತ್ತಲ್ವ, ಆ 1 ವಾರದಲ್ಲಿ ಯಾವುದೇ ಒಂದು ದಿನದಲ್ಲಿ 1 ಗಂಟೆ ಕಾಲ ವ್ಯಕ್ತಿ ಕೆಲಸ ಸಿಕ್ಕಿದರೆ ಅವನನ್ನು ಉದ್ಯೋಗಿ ಅಂತ ಪರಿಗಣಿಸ್ತಾರೆ. ಅಂತಂದರೆ 1 ವೀಕಲ್ಲಿ 1 ದಿನ ಮತ್ತು ಆ 1 ದಿನದಲ್ಲಿ ಕನಿಷ್ಠ 1 ಗಂಟೆ ಆದರೂ ಒಬ್ಬ ವ್ಯಕ್ತಿ ಕೆಲಸ ಸಿಕ್ಕಿದೆ ಅಂತಾದರೆ ಆ ವ್ಯಕ್ತಿಗೆ ಅವನನ್ನು ಎಂಪ್ಲಾಯ್ ಅಥವಾ ಎಂಪ್ಲಾಯ್ಡ್ ಉದ್ಯೋಗಿ ಅಂತ ಪರಿಗಣಿಸ್ತಾರೆ. ವಾರ ಪೂರ್ತಿ ಹುಡುಕಿದ್ರೂ 1 ಗಂಟೆನೂ ಕೆಲಸ ಸಿಕ್ಕಿಲ್ಲ ಅಂತಂದರೆ ಅವನು ನಿರುದ್ಯೋಗಿ. ವರ್ಕ್ ಡ್ಯೂರಿಂಗ್ ದಿ ರೆಫರೆನ್ಸ್ ವೀಕ್ ಆವಾಗ ಎಂಪ್ಲಾಯ್ಡ್. ನೋ ವರ್ಕ್ ಡ್ಯೂರಿಂಗ್ ದಿ ವೀಕ್ ಆ್ಯಂಡ್ ಸೀಕಿಂಗ್ ಆರ್ ಅವೈಲೇಬಲ್ ಫಾರ್ ವರ್ಕು ಸಿಕ್ಕಲಿಲ್ಲ, ಹುಡುಕ್ತಾ ಇದ್ದಾನೆ ಕೆಲಸವನ್ನು ಅಂತಂದರೆ ಅದು ಅನ್ಎಂಪ್ಲಾಯ್ಮೆಂಟನ್ನು ತೋರಿಸುತ್ತೆ. ಮುಖ್ಯವಾಗಿ ಈಗ ಕೃಷಿ ವಲಯದಲ್ಲಿ ಅಲ್ಲೆಲ್ಲ ಹೇಗಿರುತ್ತೆ, ಸೀಸ್ನಲ್ ಎಂಪ್ಲಾಯ್ಮೆಂಟ್ ಇರುತ್ತಲ್ವ, ಋತುಮಾನಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯೋಗನೂ ಸಿಗುತ್ತೆ, ನಿರುದ್ಯೋಗನೂ ಕ್ರಿಯೇಟ್ ಆಗುತ್ತೆ. ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದ್ದರೆ ಅಲ್ಲಿ ಉದ್ಯೋಗ, ಒಂದು ವೇಳೆ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂತಾದರೆ ಅಲ್ಲಿ ನಿರುದ್ಯೋಗ ಇರುತ್ತೆ. ಸೊ ವಾರದ ಲೆಕ್ಕಾಚಾರದಲ್ಲಿ ನೋಡೋದು ಇನ್ನೊಂದು. ಮತ್ತೊಂದು ವಿಧಾನ ಇದೆ, ಇವತ್ತು ಅಥವಾ ಗಂಟೆಗಳ ಆಧಾರದ ಮೇಲೆ ಡೈಲಿ ಸ್ಟೇಟಸ್, ಕರೆಂಟ್ ಡೈಲಿ ಸ್ಟೇಟಸ್ ಅಂತ ಹೇಳ್ತಾರೆ. ಈ ವಿಧಾನದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಪ್ರತಿದಿನದ ಗಂಟೆ 1 ದಿನ ತಗೊಳ್ಳೋದು, ದಿನದಲ್ಲಿ 1 ಗಂಟೆ ಅಟ್ಲೀಸ್ಟ್ 1 ಗಂಟೆ ಆದರೂ ಕೆಲಸ ಸಿಕ್ಕಿದರೆ, ಅಂದರೆ 1 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ಕೆಲಸ ಸಿಕ್ಕಿದರೆ ಅವನು ನಿರುದ್ಯೋಗಿ. 1 ರಿಂದ 4 ಗಂಟೆ ಕೆಲಸ ಸಿಕ್ಕಿದರೆ ಒಂದು ಅರ್ಧ ದಿನದ ಉದ್ಯೋಗಿ ಅಂತ ಹೇಳ್ಬೋದು. 4 ಗಂಟೆಗಿಂತ ಹೆಚ್ಚು ಕೆಲಸ ಸಿಕ್ಕಿದರೆ ಅವನು ಪೂರ್ಣ ದಿನದ ಉದ್ಯೋಗಿ. ಈ ರೀತಿಯಾದಂಥ ಕೆಲವು ಮೆಥಡ್ಗಳಿರುತ್ತೆ. ಇಲ್ಲೇನು ಗೊತ್ತಾಗ್ತಾ ಇದೆ, ತುಂಬ ಕೆಲಸ ಮಾಡೋರಿಗೆ ಕೆಲಸ ಸಿಕ್ಕಿರುತ್ತೆ, ಆದರೆ ಅದು ಬಹಳ ಹೊತ್ತಿರೋದಿಲ್ಲ. ಮತ್ತು ಎಷ್ಟೊತ್ತು ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರಿಗೆ ಸ್ಕೋರ್ ಸಹ ಕೊಡ್ತಾರೆ. ಆ ಸ್ಕೋರಿನ ಆಧಾರದ ಮೇಲೆ ಅವರು ಯಾವ ಉದ್ಯೋಗಿನ ನಿರುದ್ಯೋಗಿನ ಅಂತ ನೋಡೋದು. ಮತ್ತು ಇದನ್ನೆಲ್ಲ ಸರ್ಕಾರ ಬಳಸೋದಿಲ್ಲ, ಖಾಸಗಿ ಸಂಸ್ಥೆಗಳು ಇದನ್ನು ಇಟ್ಟುಕೊಂಡು ಕೆಲವು ವರದಿಯನ್ನು ಬಿಡುಗಡೆ ಮಾಡುತ್ತೆ. ಈಗ ಒಬ್ಬನೇ ವ್ಯಕ್ತಿ ನಾವು ಕನ್ಸಿಡರ್ ಮಾಡಿದರೆ ಯಾವ ರೀತಿ ಅವನನ್ನು ನೋಡಬಹುದು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ ಇದ್ದಾನೆ, ಎ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಅನ್ನುವಂಥ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ, ಪೇಂಟಿಂಗ್ ಮಾಡ್ತಾ ಇದ್ದಾನೆ. ಪೇಂಟಿಂಗ್ ಮಾಡುವಂಥ ಕಾರ್ಮಿಕ ಅವನು. ಮೇ ಜೂನು ತಿಂಗಳ ಸಂದರ್ಭದಲ್ಲಿ ಅವನಿಗೆ ಜಾಸ್ತಿ ಕೆಲಸ ಇರುತ್ತೆ. ಜುಲೈ ಆಗಸ್ಟ್ ತಿಂಗಳಲ್ಲಿ ಮಳೆಗಾಲದಲ್ಲಿ ಯಾರು ಪೇಂಟ್ ಮಾಡಿಸಲ್ಲ, ಹಾಗಾಗಿ ಆವಾಗ ಕೆಲಸ ಇರೋದಿಲ್ಲ. ಈಗ ಸಮೀಕ್ಷೆ ಮಾಡೋರು ಯಾವಾಗ ಬಂದಿದ್ದಾರೆ, ಜನವರಿ ಟೈಮ್ನಲ್ಲಿ ಆ ಎನ್ನುವಂಥ ವ್ಯಕ್ತಿಯ ಮನೆಗೆ ಬಂದಿದ್ದಾರೆ. ಈಗ ಯೂಶ್ವಲ್ ಸ್ಟೇಟಸ್ ಅಥವಾ ಇಯರ್ಲಿ ಸ್ಟೇಟಸ್ ಪ್ರಕಾರ 1 ವರ್ಷದಲ್ಲಿ ಆ ಎನ್ನುವಂಥ ವ್ಯಕ್ತಿ ಎಷ್ಟು ದಿನ ಕೆಲಸ ಮಾಡಿದ್ದಾನೆ ಅಂತ ಇಟ್ಕೊಳ್ಳೋಣ, 40 ದಿನ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅವನು 30 ದಿನಗಳ ಮಿತಿಯನ್ನು ದಾಟಿದ್ದಾನೆ. ಹಾಗಾಗಿ ಅವನು ಎಂಪ್ಲಾಯ್ಡ್ ಅಲ್ವಾ. ಇಯರ್ಲಿ ಸ್ಟೇಟಸ್ ಪ್ರಕಾರ ಅವನು ಎಂಪ್ಲಾಯ್ಡ್ ಅಥವಾ ಯೂಶ್ವಲ್ ಸ್ಟೇಟಸ್ ಪ್ರಕಾರ ಅವನು ಎಂಪ್ಲಾಯ್ಡ್. ಆದರೆ ವೀಕ್ಲಿ ಸ್ಟೇಟಸ್ ನೋಡೋದಾದರೆ ಆ ಸಮೀಕ್ಷೆ ನಡೆಸುವಂಥ ಹಿಂದಿನ ವಾರ ಅವನಿಗೆ ಯಾವುದೇ ಕೆಲಸ ಸಿಕ್ಕಿಲ್ಲ, 1 ಗಂಟೆನೂ ಕೆಲಸ ಸಿಕ್ಕಿಲ್ಲ. ಅದರ ಪ್ರಕಾರ ಅವನು ಅನ್ಎಂಪ್ಲಾಯ್ಡು ಅಲ್ವಾ. ಇದ್ರ ಜೊತೆ ಕರೆಂಟ್ ಡೈಲಿ ಸ್ಟೇಟಸ್, ಆವತ್ತು ಅಥವಾ ಆ ಒಂದು ಹಿಂದಿನ ದಿನ
ಅಥವಾ ಕಳೆದ ಕೆಲವು ತಿಂಗಳುಗಳಲ್ಲಿ ಯಾವುದೋ ಒಂದು ದಿನ 2 ಗಂಟೆ ಕೆಲಸ ಸಿಕ್ಕಿದೆ ಅಂತಾದರೆ ಅದಕ್ಕೊಂದು ಸ್ಕೋರ್ ಇರುತ್ತೆ. ಸೊ ಈ ರೀತಿ ಆ ಸ್ಕೋರ್ನ ಮೇಲೆ ಅದರ ಆಧಾರದ ಮೇಲೆ ನೋಡ್ತಾ ಹೋದರೆ ಅವನು ಸೆಮಿ ಎಂಪ್ಲಾಯ್ಡ್ ಅಂತ ಹೇಳ್ಬೋದು, ಅರೆ ಉದ್ಯೋಗಿ ಅಂತ ಹೇಳ್ಬೋದು. ಅಂದರೆ ಈ ರೀತಿ ಇಂಥ ವಿಧಾನಗಳಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ಮೆಥಡ್ಗಳನ್ನು ಇಂಥ ಮೆಥಡೇ ಪರ್ಫೆಕ್ಟು ಎಲ್ಲ ಟೈಮ್ನಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೇಮ್ ಪರ್ಸನ್ ಇದ್ದರೂ ಡಿಫರೆಂಟ್ ರೆಫರೆನ್ಸ್ ಪೀರಿಯಡನ್ನು ಯೂಸ್ ಮಾಡಿದರೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಬದಲಾಗ್ತಾ ಇರುತ್ತೆ. ಯೂಶ್ವಲ್ ಸ್ಟೇಟಸ್ ಕನ್ಸಿಡರ್ ಮಾಡಿದರೆ ಲಾಂಗ್ ಟರ್ಮ್ ಪಿಕ್ಚರ್ ಸಿಗುತ್ತೆ. ವೀಕ್ಲಿ ಸ್ಟೇಟಸಲ್ಲಿ ಸೀಸನಲ್ ಪಿಕ್ಚರ್ ಸಿಗುತ್ತೆ. ಡೈಲಿಯಲ್ಲಿ ಇಂಟೆನ್ಸಿಟಿ ಆಫ್ ಎಂಪ್ಲಾಯ್ಮೆಂಟ್ ಗೊತ್ತಾಗ್ತಾ ಹೋಗುತ್ತೆ. ರೆಫರೆನ್ಸ್ ಪೀರಿಯಡ್ ಚೇಂಜ್ ಆಗ್ತಾ ಇದ್ದ ಹಾಗೆ ಮೆಷರ್ಮೆಂಟ್ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ಭಾರತ ಸರ್ಕಾರ ಏನು ಮಾಡ್ತಾ ಇತ್ತು ಮೊದಲು, 2017ಕ್ಕಿಂತ ಮೊದಲು 5 ವರ್ಷಕ್ಕೊಂದು ಸಾರಿ ನಿರುದ್ಯೋಗದ ಡೇಟಾವನ್ನು ಬಿಡುಗಡೆ ಮಾಡ್ತಾ ಇತ್ತು. ಆದರೆ 2017 ಏಪ್ರಿಲ್ ನಂತರ PLFS ಅಂತ ಹೇಳ್ತಾರೆ, ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ, ಅದನ್ನು ಆವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದರೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಉದ್ಯೋಗ ಇದೆ, ರೆಗ್ಯುಲರ್ ಎಂಪ್ಲಾಯ್ಮೆಂಟು, ಲೇಬರ್ ಫೋರ್ಸ್ ಡೇಟಾ ಇದನ್ನೆಲ್ಲ ಪಡ್ಕೊಳ್ಳಿಕ್ಕೆ. NSO MOSPI ಅವರು ಕಂಡಕ್ಟ್ ಮಾಡೋದು, ಲೇಬರ್ ಮಾರ್ಕೆಟ್ ಕಂಡೀಷನ್ ಯಾವ ರೀತಿ ಬದಲಾಗ್ತಾ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಸೊ ಈ ಅನ್ಎಂಪ್ಲಾಯ್ಮೆಂಟಿಗೆ ಸಂಬಂಧಪಟ್ಟ ಹಾಗೆ ಮೇನ್ಸ್ ಆಗಿರಬಹುದು ಅಥವಾ ಪ್ರಿಲಿಮ್ಸ್ ಆಗಿರಬಹುದು, ಮೆಥಡ್ಗಳನ್ನು ಕೇಳುವಂತಹ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ನಾನು ಡೀಟೇಲ್ ಆಗಿ ಮತ್ತೆ ಇಲ್ಲಿ ಹೇಳ್ತಾ ಇಲ್ಲ. ನೋಟ್ಸಲ್ಲಿ ಓದಿದರೆ ಮತ್ತೆ ಸಿಗುತ್ತೆ, ನಿಮಗೆ ಡೇಟಾ ಸಿಗುತ್ತೆ, ಮಾಹಿತಿನೂ ಸಿಗುತ್ತೆ. ಇಲ್ಲಿ ಬರೋ ಚಿಕ್ಕ ಚಿಕ್ಕ ವಿಷಯಗಳು ಈಗ ಸದ್ಯದ ಒಂದು ಪ್ಯಾಟರ್ನ್ ನೋಡಿದರೆ, ಮುಂದೆ ಬದಲಾಗುತ್ತಾ ಗೊತ್ತಿಲ್ಲ, ಇಷ್ಟು ದಿನದ ಪ್ಯಾಟರ್ನ್ ನೋಡಿದರೆ ನಮಗೆ ಇಲ್ಲಿ ಬರುವಂತಹ ಕ್ಯಾಲ್ಕುಲೇಷನ್ಸ್ಗಳು 7 ಡೇ ಅಥವಾ ಇದು ಕರೆಂಟ್ ಡೈಲಿ ಸ್ಟೇಟಸ್ಸು ಅಥವಾ ಯೂಶ್ವಲ್ ಸ್ಟೇಟಸ್ಸು ಇದರ ಮೇಲೆ ಹೆಚ್ಚು ಫೋಕಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಇಲ್ಲಿವರೆಗಿನ ಪ್ಯಾಟರ್ನ್ ನೋಡಿದರೆ ಮುಖ್ಯವಾಗಿ ಕ್ವಶನ್ಸ್ ಮೇನ್ಸಲ್ಲಿ ಬರೋದು ಅನ್ಎಂಪ್ಲಾಯ್ಮೆಂಟ್ ಮೇಲೆ ಬಂದಿದೆ ಕ್ವಶನ್ನು, ಆದರೆ ಈ ಮೆಷರ್ಮೆಂಟ್ ಮೇಲೆ ಕ್ವಶನ್ ಬರಲಿಲ್ಲ ಅಥವಾ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನೋಡ್ಕೊಳ್ಳಿ, 1-2 ಸಾರಿ ನೋಡ್ಕೊಳ್ಳಿ. ಬಹಳ ಇದನ್ನೆಲ್ಲ ಡೇಟಾವನ್ನು ಬಾಯ್ಹರ್ಟ್ ಮಾಡ್ಕೋತಿರೋದು ಬೇಡ. ಮತ್ತು ಮುಂದಿನ ದಿನಗಳಲ್ಲಿ ಬರುತ್ತೆ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಬರುತ್ತೆ ಮುಂದಿನ ವೀಡಿಯೋದಲ್ಲಿ. ಅದು ಇಂಪಾರ್ಟೆಂಟು, ಆ ಲೇಬರ್ ಫೋರ್ಸ್ ಸರ್ವೆಯ ಡೇಟಾ ಇಂಪಾರ್ಟೆಂಟು. ಈ PLFS ಡೇಟಾ ಬಹಳ ಇಂಪಾರ್ಟೆಂಟು, ಯಾರು ಕಂಡಕ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೇನೆ. ಓಕೆನಾ? ಸೊ ಇಲ್ಲಿ ಸ್ಯಾಂಪಲ್ ಸರ್ವೆ ಅಂತ ಇರುತ್ತೆ, ವರ್ಷಕ್ಕೊಂದು ಸಾರಿ, ವಾರಕ್ಕೆ ಅಥವಾ ಡೈಲಿ ವರ್ಕ್ ಈ ಥರ ಕನ್ಸಿಡರ್ ಮಾಡ್ತಾರೆ. ಸೊ ಮೊದಲು 5 ವರ್ಷಕ್ಕೊಂದು ಸಾರಿ ಮಾಡ್ತಾಯಿದ್ರು. 2017 ಏಪ್ರಿಲ್ನಿಂದ PLFS ಸಮೀಕ್ಷೆ ಜಾರಿಗೆ ತರ್ತಾ ಇದ್ದಾರೆ. ಈಗ ವರ್ಷಕ್ಕೊಂದು ಸಾರಿ, ಪ್ರತಿ ವರ್ಷಕ್ಕೊಂದು ಸಾರಿ ನಿರುದ್ಯೋಗದ ಸ್ಥಿತಿಯನ್ನು 3 ತಿಂಗಳಿಗೆ ಒಂದು ಸಾರಿ ಕ್ವಾರ್ಟರ್ಲಿ ಬಿಡುಗಡೆ ಮಾಡ್ತಾ ಇರ್ತಾರೆ. ನಗರ ಪ್ರದೇಶಗಳ ದತ್ತಾಂಶವನ್ನು ಕ್ವಾರ್ಟರ್ಲಿ ಬಿಡುಗಡೆ ಮಾಡ್ತಾ ಇರ್ತಾರೆ. ಈ ಡೇಟಾವನ್ನು ಸರಿಯಾಗಿ ನಾವು ತಿಳ್ಕೊಂಡಿರಬೇಕು. ಮೇನ್ಸ್ ಎಕ್ಸಾಮ್ನಲ್ಲಿ ಆ ಡೇಟಾವನ್ನು ಬಳಸ್ಕೊಂಡ್ರೆ ಮಾರ್ಕ್ಸ್ ಬರುತ್ತೆ. ಓಕೆ, ನಾನು ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್.